ಥ್ಯಾಂಕ್ ಯು ಮಾಂತೇಶ್. ದಾವಣಗೆರೆಯಲ್ಲಿ ಬಿಕ್ಕಟ್ಟು, ಬಾಗಲಕೋಟೆಯಲ್ಲಿ ಒಗ್ಗಟ್ಟು. ಟಿಕೆಟ್ ಕಿತ್ತಾಟಕ್ಕಿಳಿದ ಮೇಟಿ ಕುಟುಂಬದಲ್ಲಿ ಒಗ್ಗಟ್ಟಿನ ಜಪಾಯಿ. ಉಮೇಶ್ ಮೇಟಿ ಪರ ನಿಂತ ಸೋದರ ಸೋದರಿಯರು. ಗ್ರಾಮೀಣ ಭಾಗದಲ್ಲಿ ಉಮೇಶ್ ಅಣ್ಣ ಹೆಚ್ಚು ಕೆಲಸ ಮಾಡಿದ್ದಾನೆ. ನಮ್ಮ ತಂದೆಗೆ ನೀಡಿದಂತೆ ಅಣ್ಣನಿಗೂ ಆಶೀರ್ವದಿಸಬೇಕು. ಸುವರ್ಣ ನ್ಯೂಸ್ ಜೊತೆ ಮೇಟಿ ಪುತ್ರಿ ಮಹಾದೇವಿ ಮಾತಾಡಿದ. ತುಂಬ ಸಂತೋಷ. ಎಲ್ಲ KPCC ಅವರಿಗೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಉಸ್ತುವಾರಿ ಮಂತ್ರಿ, ಎಲ್ಲ ಸರ್ಕಾರದ ಮಂತ್ರಿಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವ್ರು ನಮ್ಮ ತಂದೆಯವ್ರು ನಂಬಿಕೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಗೆದ್ದು ಬರ್ತೇವೆ ಅಷ್ಟೇ. ನಮ್ಮ ಗ್ರಾಮ ಪಂಚಾಯತಿ ಹಿಡ್ಕೊಂಡು, ಸೊಸೈಟಿ ಹಿಡ್ಕೊಂಡು, ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಹಿಡ್ಕೊಂಡು ಬಂದೀವಿ. ಎಲ್ಲದ್ರಾಗೂ ನಮಗೆ ಕೇಸ್ ಅದಾವೆ. ಎಲ್ಲವೂ ಕೇಸ್ ಆಗಿ ಕೋರ್ಟಿಗೆ ಹೊಸದೇನಲ್ಲ ಚುನಾವಣೆ. ನಮಗೆ ಏನೂ ಹೊಸದಲ್ಲ ಚುನಾವಣೆ. ಸರ್, ಈ ಒಂದು ಚುನಾವಣೆಯಲ್ಲಿ ಯಾವೆಲ್ಲ ಅಜೆಂಡಾಗಳೊಂದಿಗೆ ಜನರು ಏನಿಲ್ಲರಿ, ನಮ್ಮ ಮನೆಗೆ ಟಿಕೆಟ್ ಕೊಡಬೇಕಂತ ಆಸೆ ಇತ್ತು. ನಮ್ಮ ಮನೆಗೆ ಕೊಟ್ಟರು. ನಮ್ಮ ಉಮೇಶ್ ಅಣ್ಣಗೆ ಕೊಟ್ಟರೆ ಅವ್ನು ಗ್ರಾಮೀಣ ಭಾಗದಾಗೆಲ್ಲ ಕೆಲಸ ಚಲೋ ಮಾಡ್ಯಾನ. ಹಂಗಾಗಿ ಜನರು ಅವನೇ ಅಂತಂದು ಆರಿಸಿದ್ರು. ಅವನೇ ಆದರೆ ಒಳ್ಳೆಯದು. ನಮ್ಮ ಅಪ್ಪರಿದ್ದಾಗೂ ಅವನೇ ಮಾಡ್ಕೊಂಡು ಹೋಗ್ತಿದ್ದ. ಹಂಗಾಗಿ ಅವನೇ ನಿಂತರೆ ಅರಿಸಿ ಬರೋಕ್ಕೆ ಸರಳವಾಕೈತಿ ಅಂತ ಅಂದ್ಕೊಂಡು ಅವನೇ ನಿಂದಿರ್ಬೇಕಂತ ಹೇಳಿದ್ದೆ. ಅಂದರೆ ಗ್ರಾಮೀಣ ಭಾಗದಾಗೆಲ್ಲ ಅವನೇ ಮಾಡ್ಕೊಂಡು ಹೋಗಿದ್ದು ಗೊತ್ತು, ಎಲ್ಲ ಸರಿ ಇದನ್ನೆಲ್ಲ. ಹಂಗಾಗಿ ಅವನಾದ್ರೂ ಇದನ್ನು ಆರಿಸಿ ಬರೋಕ್ಕೆ ಸರಿಯಾಗತ್ತ ಅಂತ ನಮ್ಮ ಜನರೆಲ್ಲ ಹೇಳಿದಾಗ ನಾವು ಅವನೇ ಇದ್ರೆ ಚಲೋ. ಇವರಾದ್ರೆ ಅಷ್ಟು ಹಳ್ಳಿ ಒಳಗೆಲ್ಲ ತಾವು ಹೇಳಿದ್ರೆ ಈಗೆಲ್ಲ ಯಾವುದು ಗೊಂದಲವೇ ಇಲ್ಲ. ನಮಗೆ ಮೇಟಿ ಸಾಹೇಬ್ರ ಅಭಿಮಾನಿ ದೇವರುಗಳು, ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ನಮಗೆ ಟಿಕೆಟ್ ಬೇಕಂತ ಆಕಾಂಕ್ಷಿಗಳು, ಯಾವ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಹಿಡ್ಕೊಂಡು ಸಾಕಷ್ಟು ಬಾರಿ MLA ಮಂತ್ರಿ ಆದಂಥವ್ರು ಇದ್ದರು. ಎಲ್ಲ ನಮ್ಮ ಸರ್ನಾಯಕರಿದ್ದರು, ಎಲ್ಲರಿದ್ದರು. ಯಾರೂ ಕೂಡ ನಮಗೆ ಟಿಕೆಟ್ ಕೇಳಲಿಲ್ಲ. ನಮ್ಮ ತಂದೆಯವರು ಅನ್ಕೊಂಬಂದ ಮೇಲೆ ನಮಗೆಲ್ಲ ಕುಟುಂಬಕ್ಕೆ ಆಶೀರ್ವಾದ ಮಾಡ್ಯಾರ. ಅದಕ್ಕೆ ನಾನು ಕಡೆ ಕಾರ್ಯಕರ್ತರು, ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತರು ಹಿಡಿದು ವಿಧಾನಸೌಧದ ರಾಜ್ಯದ ಒಂದು ಸರ್ಕಾರ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರಾಜ್ಯದ ದೊರೆಗಳಾದಂಥ ಸಿದ್ದರಾಮಯ್ಯ ಇವತ್ತು ನಮಗೆ ನಮ್ಮ ಪಕ್ಷ ನಮ್ಮ ಕುಟುಂಬಕ್ಕೆ ಟಿಕೆಟನ್ನು ಘೋಷಣೆ ಮಾಡಿದ್ದಕ್ಕೆ ನಿಮ್ಮ ಸುವರ್ಣ TV ಮಾಧ್ಯಮದ ಮುಖಾಂತರ ನಾನು ನಮ್ಮ ರಾಜ್ಯದ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಮತ್ತು ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ಎಲ್ಲ ರಾಜ್ಯದ AICC ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರಿಗೂ ನಾನು ನಮ್ಮ ಜಿಲ್ಲಾ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಾಗಲಕೋಟೆ ಅಖಾಡ ರಂಗೇರಿದೆ. ಮಲ್ಲಿಕಾರ್ಜುನ್ ಮೇಟಿ ಪರ ಮಲ್ಲಿಕಾರ್ಜುನ್ ಚರಂತಿಮಠ್ ಬ್ಯಾಟಿಂಗ್ ಮಾಡಿದ್ದಾರೆ. ಸೋದರ ವೀರಣ್ಣ ಚರಂತಿಮಠ್ ವಿರುದ್ಧ ಮಲ್ಲಿಕಾರ್ಜುನ್ ಪ್ರಚಾರ ಕಹಳೆ ಮೊಳಗಿಸಿದ್ದಾರೆ. ಸೋದರ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ವಿರುದ್ಧ ಮಾತಾಡಿದ್ದಾರೆ. ಕೆಲ ಬಿಜೆಪಿ ನಾಯಕರು ನನ್ನನ್ನ ಸಂಪರ್ಕಿಸಿದ್ದು ನಿಜ. ಬಿಜೆಪಿಗೆ ಹೋಗಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ಉಳಿತೀನಿ. ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಪಡೆದ ಮತಗಳಿಗಿಂತ ಈ ಬಾರಿ ಹೆಚ್ಚಿನ ಮತವನ್ನ ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಿಸ್ತೀನಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಲ್ಲಿಕಾರ್ಜುನ್ ಚರಂತಿಮಠ್ ಮಾತಾಡಿರೋದು, ಹೇಳಿಕೆ ಕೊಟ್ಟಿರೋದು. ಉಮೇಶ್ ಮೇಟಿ ಅವರು ಟಿಕೆಟ್ ಫೈನಲ್ ಆಗಿರುವಂಥದ್ದು. ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತಿನ ದಿವಸ ಪಕ್ಷವನ್ನು ತೊರೆದು ಹೋಗಿರ್ತಕ್ಕಂಥವ್ರು ಏನಂತಂದರೆ ಅವರಿಗೆ ಗಾಳ ಹಾಕೋದ್ರ ಮೂಲಕ ಅವ್ರನ್ನ ಕರೆತರಲಿಕ್ಕೆ ಈಗಾಗಲೇ BJP ಮನೆ ಒಂದು ಗರ್ ವಾಪಸಿ ಅಭಿಯಾನವನ್ನು ಕೂಡ ಆರಂಭಿಸಿರುವಂಥದ್ದು. ಈ ನಡುವೆ ಕಳೆದ ಬಾರಿ ಏನಂತಂದರೆ BJPಲಿದ್ದಂಥ ವೀರಣ್ಣ ಚರಂತಿಮಠ್ ಅವರ ಸಹೋದರಾಗಿದ್ದ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಅವರು ಕಾಂಗ್ರೆಸ್ಸಲ್ಲೇ ಇರುವಂಥದ್ದು. ಅವ್ರ ನಿಲುವು ಏನಾಗಿರ್ತದೆ ಅನ್ನೋಂಥದ್ದನ್ನು ಕೇಳೋಣ. ಸರ್, ಇವತ್ತಿನ ದಿವಸ BJPಯವರು ಹೋದಂಥವ್ರನ್ನ ಮರಳಿ ಕರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಮಗೇನಾದರೂ ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು? ಇಲ್ಲ, ನನಗೆ BJPಯವರು ಕೆಲವು ರಾಜ್ಯ ನಾಯಕರು ಫೋನ್ ಮಾಡಿದ್ದಾರೆ. ಅದು ಫೋನ್ನಲ್ಲಿ ಎಲ್ಲರೂ ಯಾರ್ಯಾರು ಮಾಡಿದ್ದಾರೆ, ಎಷ್ಟೊತ್ತಿಗೆ ಮಾಡಿದ್ದಾರೆ, ಎಷ್ಟು ನಿಮಿಷ ಮಾತಾಡಿದೆ ಅನ್ನೋದು ಇದರಲ್ಲಿ ರೆಕಾರ್ಡ್ ಇದೆ. ಆದರೆ ಲೋಕಲ್ ಲೀಡರ್ಗಳು ಯಾರು ಮಾಡಿಲ್ಲ. ಮೊನ್ನೆನೂ ಅದನ್ನೇ ಹೇಳಿನಿ, ಇವತ್ತು ಅದನ್ನೇ ಹೇಳಕತ್ತೀನಿ. ಮುಖ್ಯವಾಗಿ ತಾವು ನಿರ್ಣಾಯಕ ಪಾತ್ರ ವಹಿಸಿದ್ರಿ. ಹೀಗಾಗಿ ಇವ್ರು ನೀವು ಶತಾಗತ ನಿಮ್ಮನ್ನು ಕರ್ಕೊಂಡ್ಬರ್ತಾರೆ ಅನ್ನುವಂಥ ಮಾತುಗಳು ಇದ್ದು ಸರ್, ಅದಕ್ಕೆ ತಮ್ಮ ನಿಲ್ಲು ಅಲ್ಲ. ಅವರು ಇದು ಕರ್ಕೊಂಬರೋಕನ್ನಕ್ಕೇನು ಅವ್ರು ಬೇಕಾದಾಗ ಈಗ 15 ದಿವಸ ಪೂರ್ತಿ ಕರ್ಕೊಂಬರ್ತಾರೆ ಅವರು ಹೋದವ್ರಿಗೆ. ಈಗ ಒಬ್ಬರು VIP ನಮ್ಮ ಸಂತೋಷ್ ಒಕ್ರಾಣಿಗೆ ಫೋನ್ ಮಾಡ್ಯಾರ. ಒಬ್ಬರು VIP ಅವರು VIP ಅಲ್ಲ, VVIP ಅವರು
ಸಂತೋಷ್ ಒಕ್ಕಣಿಗೆ ಫೋನ್ ಮಾಡ್ಯಾರ, ಯಾರು ಅವ್ರಿಗೆ ಇದನ್ನ ಕೊಟ್ಟಿಲ್ಲ ಸಹಕಾರ. ಯಾಕಂದ್ರೆ ಅವ್ರಿಗೆ ಅಲ್ಲಿ ಹೋಗೋ ಮನಸ್ಸು ಯಾರಿಗೂ ಇಲ್ಲ. ಸುಮ್ಮನೆ ಅವರು ಇದನ್ನ 15 ದಿವಸ ಪೂರ್ತಿಯಾಗಿ ಒಂದು ಪ್ಯಾಚಪ್ ಮಾಡ್ಬೇಕಂತೇಳಿ ಕೆಲವು ಜನ ಟ್ರೈ ಮಾಡ್ತಾ ಇದ್ದಾರೆ. ಯಾರು ನೋಡ್ರಿ ನಮ್ಮ ಕಳೆದ ಬಾರಿ ನನಗೆ ಯಾರು ಓಟ್ ಹಾಕ್ಯಾರ ಅವ್ರು ಯಾವ ಒಂದು ಓಟ್ ಅವ್ರಿಗೆ ಬರೋದಿಲ್ಲ, ಅದನ್ನ ಬರೆದು ಇಟ್ಕೊಂಡ್ಬಿಡ್ರಿ ಅಂತ ಹೇಳ್ರಿ ಅವ್ರಿಗೆ. ನನ್ನ ವಿನಂತಿ ಏನೈತೆ ಅಂದ್ರೆ ನಮ್ಮ ವೋಟರ್ಸಿಗೆ ಹೋದ್ ಸಲ ಹಾಕಿದವ್ರಿಗೆ ಅವ್ರಿಗೆ ಅದ್ರ ಜೊತೆಗೆ ಇನ್ನೊಂದು ಮತಗಳನ್ನು ತಗೊಂಡು ಈ ಸಲ ವೋಟ್ ಮಾಡ್ಬೇಕಂತ ನನ್ನ ವಿನಂತಿ ಇದೆ. ಇಲ್ಲ ಅವರು ಫೋನ್ ಹಚ್ತಿದ್ರು, ಅವರು ನೀವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ, ಇವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ, ನಾವೆಲ್ಲ ನಿಮ್ಮ ಜೊತೆಗದೀವಿ ಅಂತಂದು ಅವರು ನನ್ನ ಎದುರುಗಡೆ ಬಂದು ಮಾತಾಡಲಿಲ್ಲ. ಯಾರು ಬರೀ ಫೋನ್ನಲ್ಲೇ ಮಾತಾಡ್ತಾ ಇದ್ರು. ಅವರು ಮಾತಾಡಿದ ಕರೆ ಇದ್ರೊಳಗಿದೆ, ನೀವು ಚೆಕ್ ಮಾಡ್ಕೋಬಹುದು ಇದನ್ನು ಯಾರ್ಯಾರು ಮಾತಾಡಿದಾರೆ ಅಂತೇಳಿ. ರಾಜ್ಯ ಮಟ್ಟದವರೇ ಮಾತಾಡಿದ್ದಾರೆ. ಅಲ್ಲ, ಏನಾದರೂ ಒಂದು ಷರತ್ತು ಅನ್ನುವಂಥದ್ದು ಏನಾದರೂ ಎಲ್ಲ ಸಂಪೂರ್ಣವಾಗಿ ಇಲ್ಲ ಅನ್ನುವಂಥದ್ದು ಏನಾದ್ರು ತಮ್ಮಿಂದ ಉತ್ತರ ಹೋಗಿದೆ? ನಾನು ಕಳೆದ 96ರಿಂದ ಚುನಾವಣೆ ಮಾಡ್ತೀನಿ, ಬೇಷರತ್ತು ಮಾಡಿ. ನಾನು ನಮ್ಮ ಬ್ರದರ್ 3 ಸಲ ML ಇದ್ರು, ಒಂದು ದಿವಸ BTD ಆಫೀಸಿಗೆ ಹೋಗಿಲ್ಲ ನಾನು, 1 ಇಂಚ್ ಕಾಂಟ್ರಾಕ್ಟ್ ಮಾಡಿಲ್ಲ ನಾನು, ಯಾವ ಅಪ್ಪಂದು ಮುಲಾಜಿಲ್ಲ ನನಗೆ. ನಾನು ಯಾವ ರೀತಿ ಅಲ್ಲಿ ಚುನಾವಣೆ BJPಯಲ್ಲಿ ಮಾಡ್ತಿದ್ದೆ ಅದೇ ರೀತಿ ನಾನು ವೈಯಕ್ತಿಕ ಮನೆ ಇಂಡಿಪೆಂಡೆಂಟ್ ನಿಂತಾಗೂ ಮಾಡಿದ್ದೀನಿ. ಈ ಸಲ ಕಾಂಗ್ರೆಸ್ ಪಕ್ಷದಲ್ಲಿ ಫಸ್ಟ್ ಟೈಮ್ ಅದಕ್ಕಿಂತ ಜೋರು ಮಾಡಿ ತೋರಿಸ್ತೀನಿ ಅವ್ರಿಗೆ. ಬಟ್ ಈಗ ಇದಕ್ಕೆ ಹೋಗುವಂಥ ಪ್ರಶ್ನೆ ಇಲ್ಲ. ಅಲ್ಲಿ ಹೋಗುವಂಥ ಇಲ್ಲ ಇಲ್ಲ, ಇಲ್ಲೇ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ಸಲ್ಲಿ ಇರೋದು, ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಸೇ ಬೆಂಗಳೂರಿಗೆ ತೊಗೊಂಡೋಗೋದು. ಇದಿಷ್ಟು ಮಲ್ಲಿಕಾರ್ಜುನ ಅವರ ಮಾತಾಗಿರುವಂಥದ್ದು. ಕಳೆದ ಬಾರಿಗಂತಲೂ ಕೂಡ ಈ ಬಾರಿ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾನೆ ಮತ್ತು ಹೆಚ್ಚಿನ ಮತಗಳನ್ನು ಕೂಡ ಕಾಂಗ್ರೆಸ್ಗೆ ತರ್ತಾನೆ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಖರ್ಗನ್ ಜೊತೆ ಮಲ್ಲಿಕಾರ್ಜುನ ಸ್ಮಣಿ, ಏಷ್ಯಾನೆಟ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.